ಹೌದು, ನೀವು ನೋಡ್ತಿರೋ ಈ ಅರೆಬರೆ ನಿರ್ಮಾಣವಾದ ಕಟ್ಟಡಗಳು, ಸಾಲು ಸಾಲಾದ ರಸ್ತೆಗಳು, ನೀರಿಲ್ಲದೆ ಕರೆಂಟ್ ಇಲ್ಲದೆ ಬುಡ್ಡಿ ದೀಪಗಳಲ್ಲಿ ಜೀವನ ಸಾಗಿಸ್ತಿರೋ ಶೇಡ್ತಿನ್ನೆ ಅಂಬೇಡ್ಕರ್ ನಗರ ಕಾಲೋನಿಯಲ್ಲಿ ನಡೆದ ಸಪ್ಪಲಮ್ಮ ಮಾರಮ್ಮ ದೇವಿ ಜಾತ್ರೆಯ ವ್ಯಥೆ ಇದು. ಹೌದು, ಕಳೆದ ಸುಮಾರು 20 ವರ್ಷಗಳಿಂದ ನಮಗೆ ನಿವೇಶನ ಮಂಜೂರು ಮಾಡಿಕೊಟ್ಟು ಮನೆ ನಿರ್ಮಾಣ ಮಾಡಿಕೊಡಿ ಅಂತ ಚಿಕ್ಕಬಳ್ಳಾಪುರ ತಾಲೂಕು ಹಾರೋಬಂಡೆ ಪಂಚಾಯಿತಿ ಶೇಡ್ತಿನ್ನೆ ಬಳಿ ಇರುವ ಸರ್ವೆ ನಂಬರ್ 72/4ರಲ್ಲಿ ಸುಮಾರು 3 ಎಕರೆ ಸರ್ಕಾರಿ ಬಂಜರು ಭೂಮಿಯಲ್ಲಿ ತಾತ್ಕಾಲಿಕ ಗುಡಿಸಲು ಸಿಮೆಂಟ್ ಇಟ್ಟಿಗೆ ಗೋಡೆಗಳ ಮನೆಗಳನ್ನು ನಿರ್ಮಿಸಿಕೊಂಡು ಸುಮಾರು 150 ಕುಟುಂಬಗಳು ವಾಸ ಮಾಡ್ತಿವೆ. ಇವರಿಗೆ ಇದುವರೆಗೂ ನಿವೇಶನ ಮಾಡಿಕೊಟ್ಟಿಲ್ಲ. ಯಾವ ಜನಪ್ರತಿನಿಧಿಗಳ ಬಳಿ ವಿನಂತಿಸಿದ್ರೂ ಏನೂ ಆಗಿಲ್ಲ. ಹೋಗ್ಲಿ, ಇಲ್ಲಿ ವಾಸಿಸ್ತಿರೋ ಜನರಿಗೆ ಪಂಚಾಯಿತಿಯಿಂದಾದರೂ ಕುಡಿಯುವ ನೀರು ಒದಗಿಸಲಿಲ್ಲ. ವಿದ್ಯುತ್ ಸರಬರಾಜು ಮೊದಲೇ ಇಲ್ಲ. ಇಂತಹ ಹೀನಾಯ ಬದುಕು ಸಾಗಿಸ್ತಿರುವ ಬಡ ಜನರು, ದಲಿತ ಕುಟುಂಬಗಳು ಸಹ ಇಂದು ಸಪ್ಪಲಮ್ಮ ದೇವಿ ಹಾಗೂ ಮಾರಮ್ಮ ದೇವಿಯ ಮೆರವಣಿಗೆಗೆ ದೇವರುಗಳನ್ನು ಹೊತ್ತು ಊರ ಜಾತ್ರೆ ಮಾಡಿದ್ರು. ತಂಬಿಟ್ಟು ದೀಪ ಹೊತ್ತು ಕುರಿಕೋಳಿ ಬಲಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸಿದ್ರು. ದಿನ್ನೆ ಅಂತ ಹೇಳ್ಬಿಟ್ಟು ಊರಿನಡಿ ಮಜರಾ ಚಡ್ ದಿನ್ನೆ ಇದು ಹಾರೋಬಂಡೆ ಗ್ರಾಮ ಪಂಚಾಯತ್ ಸೇರಿರೋದು. 20 ವರ್ಷಗಳಿಂದ ಇಲ್ಲೇ ಇದ್ದೀವಿ. 20 ವರ್ಷಗಳಿಂದ ಈ ವರ್ಷವೇ ಜಾತ್ರೆ ಮಾಡಬೇಕು ಅಂತ ಮಾಡಿದ್ದೀವಿ. ಎಲ್ಲ ಊರೆಲ್ಲರೂ ಸೇರಿ ಜಾತ್ರೆ ಮಾಡಿದ್ದೀವಿ. ನಮಗೆ ಈ ಸರ್ಕಾರಕ್ಕೆ ಇದು ಮಾಡ್ತಾ ಇದ್ದೀವಿ, ಸೈಟ್ಗಳು ಕೊಡಬೇಕು, ಇದು ಮಾಡಬೇಕು ಅಂತ DC ಗಮನಕ್ಕೆ ಹೋಗಿದೆ, ತಹಸೀಲ್ದಾರ್ ಗಮನಕ್ಕೆ ಹೋಗಿದೆ, ಎಲ್ಲರ ಗಮನಕ್ಕೂ ತಂದಿದ್ದೀವಿ. ಈಗ ಒಂದು ಸ್ವಲ್ಪ ಇದೊಂದು ಜನಜಾತ್ರೆ ಮಾಡಿ ಒಂದು ಸ್ವಲ್ಪ ತೋರಿಸೋಣ, ಜನಗಳನ್ನೆಲ್ಲ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಮಾಡ್ತಾ ಇರೋದು. 20 ವರ್ಷಗಳಿಂದ ಇಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ. ಪಂಚಾಯತಿಯವರು ಒಂದೊಂದು ಟ್ಯಾಂಕರ್ ನೀರು ಹಾಕ್ಕೊಡ್ತಾರೆ ವಾರಕ್ಕೆ. ಅವ್ರಿಗೆ ಒಂದು 2 ಹಾಕ್ಕೊಡ್ರಿ ಅಂತ ಹಾಕ್ಕೊಡ್ತಾ ಇಲ್ಲ. ತಹಸೀಲ್ದಾರು ಎಲ್ಲ ನಂಬರ್ ಮಾಡ್ಕೊಂಡು ಹೋದ್ಲು, ತಹಸೀಲ್ದಾರು ಗಮನ ಕೊಡ್ತಾ ಇಲ್ಲ. ಅದರಿಂದ ಏನಾದರೂ ಒಂದು ಸ್ವಲ್ಪ ಇದು ಮಾಡಿ, ನಮ್ಮ MLA ಸಾಹೇಬರು ಬಂದರು, ಮಾತು ಕೊಟ್ಬಿಟ್ಟು ಹೋದರು, ಇದು ಕಡೆಗೆ ಬರಿಲ್ಲ. 15 ದಿವಸ ಏನೋ ಮಾಡ್ತೀವಿ ಅಂತಂದರು, ಏನೂ ಮಾಡಿಲ್ಲ. ಎಷ್ಟು ಎಕರೆ ಜಮೀನಿದೆ? ಇದು 3 ಎಕರೆ ಐತೆ. ಸರ್ವೆ ನಂಬರು 72/4, 3 ಎಕರೆ ಬಾಕರಾಬು. DC ಆರ್ಡರ್ ಮಾಡಿದ್ದಾನೆ. ಎಷ್ಟು ಜನ ಇಲ್ಲಿ ವಾಸ ಇದ್ದಾರೆ ಈಗ? 150 ಜನ, 150 ಕುಟುಂಬ ಇದೆ. 150 ಕುಟುಂಬ ಇದೆ. 150 ಕುಟುಂಬದಾಗಿ ಎಲ್ಲ 150 ಕುಟುಂಬ. ಇವರೆಲ್ಲ ಎಲ್ಲೆಲ್ಲಿದ್ದರು ಮೊದಲು? ಇವರು ಲೋಕಲ್ ಅವರು ಒಂದು ಸ್ವಲ್ಪ ಇದ್ದಾರೆ, ಒಂದು ಸ್ವಲ್ಪ ಪಕ್ಕದ ತಾಲೂಕವರು ಅವರೇ. ಎಲ್ಲ ಏನೂ ಇಲ್ದಿದ್ದಂಥವ್ರೆ, ಎಲ್ಲ ನಮ್ಮ ಡಿಸ್ಟಿಕ್ ಅವರೇ, ಬೇರೆ ಡಿಸ್ಟಿಕ್ ಅವ್ರು ಯಾರೂ ಇಲ್ಲ. ಇಲ್ಲಿ ಲೋಕಲ್ ಅವರು 60% ಇರೋರು, ಒಂದು 20% ಬೇರೆಯವರು ಅವರೇ. ಎಷ್ಟು ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀರಿ? ಜಾತ್ರೆ ಇದು ಹೋದ ವರ್ಷ ಒಂದು 3 ವರ್ಷ ಹಿಂದೆ ಒಂದು ಸತಿ ಮಾಡಿದ್ವಿ. ಅವಾಗೇನು ನಾವೇನು ನ್ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಈ ಸತಿ ಒಂದು ಸ್ವಲ್ಪ ಬರಲ್ಲಿ ಇದು ನಮ್ಗೆ ಆಗಬೇಕು ಅಂತ ಬೇಡ್ಕೊತಾ ಇದ್ದೀವಿ ಸುಮ್ಮನೆ. ಇನ್ನು ಜಾತ್ರೆ ಅಂದ ತಕ್ಷಣ ಊರ ತುಂಬ ಕಾರು, ದ್ವಿಚಕ್ರ ವಾಹನಗಳು ತುಂಬಿ ಊರ ತುಂಬ ಜಂಗುಳಿ ಗಿಜುಗುಡುವಂತೆ ಇರುತ್ತೆ. ಯಾರ ಮನೆಯಲ್ಲಿ ನೋಡಿದ್ರೂ ಬಾಡೂಟದ ಘಮಲು ಬಡಿತದೆ. ಊರಿಗೆ ಸ್ವಾಗತದ ಫಲಕಗಳು, ಮುಖಂಡರ ಭಾವಚಿತ್ರ ಎದ್ದು ಕಾಣುವ ಫ್ಲೆಕ್ಸ್ಗಳು ರಾರಾಜಿಸ್ತವೆ. ಆದರೆ ಈ ಅನಾಥ ಗ್ರಾಮ ಯಾರು ಹೇಳದ ಕೇಳದ, ಲೆಕ್ಕಕ್ಕಿಲ್ಲ ಆಟಕ್ಕುಂಟು ಎನ್ನುವ ಅಂಬೇಡ್ಕರ್ ನಗರದಲ್ಲಿ ಅದ್ಯಾವ ಆಡಂಬರ ಇಲ್ಲದೆ ನಡೆದ ಜಾತ್ರೆ ಇದಾಗಿದ್ದು, ಕಟ್ಟಿಕೊಂಡ ಮನೆಗಳಿಗೆ ದಾಖಲಾತಿ ಮಾಡಿಕೊಟ್ರೆ ಅದೇ ನಮಗೆ ಜಾತ್ರೆಯಲ್ಲಿ ಹೊಟ್ಟೆ ತುಂಬ ಉಂಡಷ್ಟು ಸಂತಸವಾಗ್ತದೆ ಅನ್ನುವಂತಿತ್ತು. ಸುಮಾರು 20 ವರ್ಷಗಳಿಂದ ಈಡೇರದ ಬೇಡಿಕೆ. ಈ ಜಾತ್ರೆ ಮಾಡಿ ಊರ ದೇವಿಗಳಿಗೆ ತಮ್ಮ ಬೇಡಿಕೆ ಸಲ್ಲಿಸಿದ್ರಾದ್ರೂ ಈಡೇರುತ್ತಾ ಅಂತ ಕಾಯುವ ಇವರ ಬೇಡಿಕೆ ಕೂಡಲೇ ಈಡೇರಲಿ ಅನ್ನೋದೇ ನಮ್ಮ ಕಳಕಳಿ.